ಎಲ್ರಿಗೂ ನಮಸ್ಕಾರ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಹೊಸಬ್ರು ನನ್ನ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಹಾಗೆ ಒಂದು ಲೈಕ್ ಕೊಡಿ. ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತಿನ ವಿಡಿಯೋ ತುಂಬಾ ಬೇಜಾರಾಗಿರೋಂತಹ ವಿಡಿಯೋ. ಯಾಕೆ ಅಂದರೆ ಹೇಳ್ತೀನಿ ನೋಡಿ. ಇವಾಗ ನಾನು ಕುಣಿಗಲ್ಲಿಂದ ಬೆಂಗಳೂರಿಗೆ ಬಂದೆ ಬಸ್ಸಲ್ಲಿ ಬಂದು ಅಲ್ಲಿ ಯಶವಂತಪುರದ ತನಕ ನಾವು ಕಾರಲ್ಲಿ ಬಂದ್ವಿ. ಅಲ್ಲಿ ಪಾರ್ಕ್ ಮಾಡಿಬಿಟ್ಟು ಆಟೋದಲ್ಲಿ ಹೋಗ್ತಿದ್ದೀವಿ. ಏಕೆಂದರೆ ಅಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಎಲ್ಲ ಚೆನ್ನಾಗಿಲ್ಲ ಅಂದ್ಬಿಟ್ಟು ನಾವು ಗಾಡಿ ಅಲ್ಲೇ ಪಾರ್ಕ್ ಮಾಡಿಬಿಟ್ಟು ಆಟೋದಲ್ಲಿ ಬಂದ್ವಿ. ಎಲ್ಲಿಗೆ ಬಂದ್ವಿ ಅಂತ ನೋಡ್ತಾ ಇರ್ಬೋದು ನೀವು. ನಾವು ಕಬ್ಬನ್ ಪಾರ್ಕಿಗೆ ಬಂದಿದ್ದೀವಿ, ಅಂದರೆ ಫ್ಲವರ್ ಶೋಗೆ ಬಂದಿದ್ದೀವಿ. ನೋಡಿ ತುಂಬ ಚೆನ್ನಾಗಿದೆ ಪಾರ್ಕ್ ಎಲ್ಲ, ನೋಡೋಕ್ಕೂ ಸಹ ಚೆನ್ನಾಗಿದೆ. ಹಾಗಾಗಿ ಸ್ವಲ್ಪ ಅದನ್ನು ವಿಡಿಯೋ ಮಾಡಿದೆ. ಇಲ್ಲಿ ನಾನು ಫ್ಲವರ್ ಶೋಗೆ ಅಂತಲೇ ಅನ್ನೋದಕ್ಕೋಸ್ಕರ ನಾನು ಬರಲಿಲ್ಲ ಇಲ್ಲಿ. ಅಂದರೆ ನಾನು ಇವತ್ತು ಒಬ್ಬರು ಯೂಟ್ಯೂಬರ್ನ ಮೀಟ್ ಮಾಡಬೇಕು ಅನ್ನೋದಕ್ಕೋಸ್ಕರ ಬಂದೆ. ಯಾಕೆ ಮೀಟ್ ಮಾಡಬೇಕು ಅಂತ ಅಂದರೆ ನಂದು ಸ್ವಲ್ಪ ಶಾರ್ಟ್ಸ್ ವೀಡಿಯೋದಲ್ಲಿ ಸ್ವಲ್ಪ ಏನೋ ಪ್ರಾಬ್ಲಮ್ ಆಗಿತ್ತು. ಅದನ್ನು ಕ್ಲಿಯರ್ ಮಾಡ್ಕೊಳೋದಕ್ಕೆ ಅಂತ ಅಂದ್ಬಿಟ್ಟು ನಾನು ಅವ್ರ ಹತ್ರ ಬಂದೆ. ಹಂಗಾಗಿ ಬಂದೆ. ಪಾಪ ಅವ್ರಿಗೂ ಅಷ್ಟಾಗಿ ಗೊತ್ತಾಗಿಲ್ಲ. ಅಂದರೂ ಅವರು ಯೂಟ್ಯೂಬರೇ. ಅಲ್ಲಿ ಇನ್ನೊಬ್ಬರು ಯೂಟ್ಯೂಬರ್ದು ನಂಬರ್ ಸಿಕ್ತು. ಅವ್ರಿಗೆ ಫೋನ್ ಮಾಡಿದ್ದಕ್ಕೆ ಇರೋ ವಿಷಯ ಅವ್ರ ಹತ್ರ ಹೇಳಿದೆ. ಅಂದರೆ ಅವ್ರ ಚಾನಲ್ಲು ಹೆಸರು ಹೇಳೋದು ಬೇಡ, ಮತ್ತು ಅವ್ರ ಹೆಸರು ಬೇಡ. ಯಾಕೆಂದರೆ ನಮ್ಮಿಂದ ಇನ್ನೊಬ್ರಿಗೆ ತೊಂದರೆ ಆಗೋದು ಬೇಡಲ್ಲ. ಹಾಗಾಗಿ ನಾನು ಚಾನಲ್ ಹೆಸರು ಅವ್ರ ಹೆಸರು ಹೇಳೋದು ಬೇಡ ಅಂತ ಅಂದ್ಕೊಂಡಿದ್ದೀನಿ. ಯೂಟ್ಯೂಬ್ ಬಗ್ಗೆ ನನಗೇನೂ ಗೊತ್ತೇ ಇಲ್ಲ ಅಂದರು. ಯೂಟ್ಯೂಬ್ ಬಗ್ಗೆ ಗೊತ್ತಿಲ್ಲದೇ ಅವರು ವೀಡಿಯೋಸ್ ಎಲ್ಲ ಹಾಕ್ತಾರೆ. ಮತ್ತು ಯೂಟ್ಯೂಬ್ ಚಾನಲ್ ಬಗ್ಗೆ ಹಂಗೆ ಮಾಡಿ ಹಿಂಗೆ ಮಾಡಿ, ಮತ್ತು ಚಾನಲ್ ಹಿಂಗೆ ನಡೆಸ್ಬೋದು ಹಂಗೆ ನಡೆಸ್ಬೋದು ಅಂತ ಎಲ್ಲ ಅದ್ರ ಬಗ್ಗೆ ಎಲ್ಲ ವೀಡಿಯೋ ಮಾಡಿದ್ರಲ್ಲ, ಮತ್ತು ಅದೆಲ್ಲ ಸುಳ್ಳ. ಮತ್ತು ಇನ್ನು ಕೆಲವರು ಏನು ಮಾಡ್ತಾರೆ ಅಂದರೆ, ನಾನು ಓದೇ ಇಲ್ಲ ನನಗೆ ಅಂದ್ರೂ ನಾನು ವೀಡಿಯೋ ಮಾಡಿ ನಾನೇ ಅಪ್ಲೋಡ್ ಮಾಡ್ತಿದ್ದೀನಿ, ಪ್ರತಿಯೊಂದು ನನಗೆ ಗೊತ್ತು ಅಂತ ಹೇಳ್ತಾರಲ್ಲ. ಖಂಡಿತ ಅದೆಲ್ಲ ಸುಳ್ಳು. ಬೇರೆಯವ್ರು ಹೆಲ್ಪ್ ಇಲ್ದಲೇ ಅವ್ರು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಅಂದರೆ ಹತ್ರ ಹೋದಾಗಲೇ ಗೊತ್ತಾಗೋದಲ್ವ. ಯಾರದೇ ಬಂಡವಾಳ ಆದ್ರೂ ಹತ್ರ ಹೋದಾಗ್ಲೇ ಗೊತ್ತಾಗೋದು. ಅಲ್ಲಿನ ತನಕ ಗೊತ್ತೇ ಆಗೋದಿಲ್ಲ. ನಾನು ಹಂಗೆ ಮಾಡ್ತೀನಿ, ನಾನು ಹಿಂಗೆ ಮಾಡ್ತೀನಿ ಅಂತ ಹೇಳೋದೆಲ್ಲ ಸುಳ್ಳು. ಬೇರೆಯವ್ರನ್ನ ಬೆಳೆಸ್ಬೇಕು, ನಾವು ಬೆಳಿಬೇಕು ಅಂತ ಹೇಳ್ತಾರಲ್ಲ, ಅದೆಲ್ಲ ಸುಳ್ಳು. ನಿಜವಾಗ್ಲೂ ಹೇಳ್ತೀನಲ್ಲ, ಯೂಟ್ಯೂಬಲ್ಲಿ ಒಬ್ರಿಗೊಬ್ರು ಯಾರೂ ಹೆಲ್ಪ್ ಮಾಡೋದಿಲ್ಲ. ಈಗ ನಿಮಗೆ ಯೂಟ್ಯೂಬ್ ಬಗ್ಗೆ ಗೊತ್ತಿರುತ್ತೆ, ಕೆಲವರಿಗೆ ಪಾಪ ಗೊತ್ತಿರೋದಿಲ್ಲ. ಅವಾಗ ಗೊತ್ತಿಲ್ಲದೆ ಇರೋದನ್ನ ನಿಮ್ಮ ಹತ್ರ ಕೇಳ್ಕೊಂಡು ಬರ್ತಾರೆ. ಹೇಳಿದ್ರೆ ನೀವೇನು ಸೌದೋಗೋದಿಲ್ಲ. ಅಟ್ಲೀಸ್ಟ್ ನಿಮ್ಮ ಹತ್ರ ಗೊತ್ತಿರೋ ಅಷ್ಟನ್ನಾದರೂ ಹೇಳಿ. ನಿಮ್ಮ ಹತ್ರ ಏನೋ ಅವರೇನು ದುಡ್ಡು ಕೊಡಿ ಅಥವಾ ಬಟ್ಟೆ ಕೊಡಿ ಊಟ ಕೊಡಿ ಅಂತ ಹೆಲ್ಪ್ ಯಾರೂ ಕೇಳ್ಕೊಂಬರೋದಿಲ್ಲ. ಗೊತ್ತಿಲ್ಲದೆ ಇರೋ ವಿಷಯ ಮಾತ್ರ ಕೇಳ್ಕೊಂಬರ್ತಾರೆ ಅಷ್ಟೇ. ಅದನ್ನು ಹೆಲ್ಪ್ ಮಾಡಿ. ಯಾಕೆಂದರೆ ಸತ್ತಾಗ ಯಾರೂ ಎತ್ಕೊಂಡು ಹೋಗೋದಿಲ್ಲ, ಎಲ್ಲ ಬಿಟ್ಟೇ ಹೋಗೋದು. ನಾವು ಎಷ್ಟೇ ಕೋಟಿಗಟ್ಟಲೆ ಸಂಪಾದನೆ ಮಾಡಿದ್ರೂ ಅದೆಲ್ಲನ ಬಿಟ್ಟೇ ಹೋಗೋದು. ಬರೀ ವ್ಯೂಸ್ಗೋಸ್ಕರ ಚಾನಲಲ್ಲಿ ನಾನು ಆ ಥರ ವೀಡಿಯೋ ಮಾಡಿ ಹಾಕಿದ್ದೀನಿ, ಅವ್ರಿಗೆ ಹೆಲ್ಪ್ ಮಾಡಿದ್ದೀನಿ ಇವ್ರಿಗೆ ಹೆಲ್ಪ್ ಮಾಡಿದ್ದೀನಿ ಅನ್ನೋದು. ಹಂಗಾದ್ರೆ ಅದೆಲ್ಲ ಸುಳ್ಳು. ಹಾಗಾದರೆ ಯಾಕೆ ಈ ಥರ ಸುಳ್ಳೆಲ್ಲ ಹೇಳ್ಕೊಂಡು ವೀಡಿಯೋ ಮಾಡ್ತೀರಾ? ಅದರಲ್ಲೂ ಹೇಳ್ತಾರೆ, ನಾನು ಓದು ಬರಹ ಕಲ್ತಿಲ್ಲ, ನಾನು ಓದೇ ಇಲ್ಲ, ಆದರೂ ನಾನು ಎಲ್ಲನೂ ಕಲ್ತ್ಕೊಂಡು ಯೂಟ್ಯೂಬಲ್ಲಿ ನೋಡ್ಕೊಂಡೆ ಕಲ್ತ್ಕೊಂಡು ಎಲ್ಲ ನಾನೇ ಮಾಡಿದ್ದೀನಿ ಅಂತ ಹೇಳ್ತಾರೆ. ಅದೆಲ್ಲ ಸುಳ್ಳು. ಯಾಕೆಂದರೆ ಒಬ್ಬರು ಏನೋ ಕೆಲಸ ಮಾಡಬೇಕಾದ್ರು ಒಬ್ಬರ ಜೊತೇಲಿ ಇದ್ದೇ ಇರ್ತಾರೆ. ಯಾಕೆಂದರೆ ನನಗದು ಚೆನ್ನಾಗಿ ಅನುಭವ ಆಗಿಬಿಟ್ಟಿದೆ. ಇವತ್ತಾಗಿರೋ ಅನುಭವ ಪ್ರಕಾರ ನನಗೆ ತುಂಬ ಚೆನ್ನಾಗಿ ಅನುಭವ ಆಗಿದೆ. ಯಾಕೆಂದರೆ ಅವರೊಬ್ಬರೇ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ನನಗೆ ಏನೇ ಡೌಟ್ಸ್ ಇದ್ರೂ ಪಾಪ ಇಂದ್ರಮ್ಮ ಅವರು ನನಗೆ ಎಲ್ಲ ಹೇಳ್ಕೊಡ್ತಿದ್ರು. ಇವಾಗ ಅವರಿಗೆ ಹುಷಾರಿಲ್ಲದೆ ಇರೋ ಕಾರಣ ಪಾಪ ಅವರು ಹೇಳೋಕ್ಕಾಗ್ತಾ ಇಲ್ಲ. ಹಾಗಾಗಿ ನಾನು ಬೇರೆಯವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ದೆ ಅಷ್ಟೇ. ಅದೇ ಬೇರೆಯವ್ರ ಕಾಂಟ್ಯಾಕ್ಟ್ ಮಾಡಿದ್ದಕ್ಕೆ ಸರಿಯಾದ ಫಲನೇ ಸಿಕ್ತು ನನಗೆ. ಹೋಗ್ಲಿ ಬಿಡಿ. ನೋಡಿ ಇವಾಗ ನಾವು ಫ್ಲವರ್ ಶೋ ಒಳಗಡೆ ಬಂದ್ವಿ. ಸ್ಟಾರ್ಟಿಂಗ್ ಇಲ್ಲಿ ಎಂಟ್ರೆನ್ಸು ಅಂದರೆ ಒಬ್ಬರಿಗೆ 30 ರೂಪಾಯಿ ಟಿಕೆಟ್ ಇರುತ್ತೆ. ಹಾಗಾಗಿ ಅಲ್ಲಿ ಸ್ಕೂಲ್ ಮಕ್ಕಳು ಎಲ್ಲ ಬಂದಿದ್ದರು. ಅಂದರೆ ಇವತ್ತು ನಾನೇನು ಜಾಸ್ತಿ ಫ್ಲವರ್ ಶೋದು ವೀಡಿಯೋ ಮಾಡಿಲ್ಲ. ಯಾಕೆಂದರೆ ನಾನು ತುಂಬಾ ಬೇಜಾರಲ್ಲಿದ್ದೆ. ಹಾಗಾಗಿ ಹೆಚ್ಚಿಗೆ ನಾನು ವೀಡಿಯೋನೇ ಮಾಡೋಕ್ಕಾಗಿಲ್ಲ. ಇವತ್ತು ಆದಷ್ಟು ಬೇಜಾರು ನನಗೆ ಯಾವತ್ತೂ ಆಗಿಲ್ಲ. ಅಷ್ಟು ಬೇಜಾರಾಗೋಯ್ತು. ನಾನು ಅವರಿಗೆ ಫೋನ್ ಮಾಡಿದಾಗ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಅಂದರು. ಮೆಸೇಜ್ ಮಾಡಿದಾಗ ಅವ್ರು ಏನು ಹೇಳಿದರು ಅಂದರೆ, ನಿಮಗೆ ನಂಬರ್ ಯಾರು ಕೊಟ್ಟಿದ್ದು ಅಂದರು. ನಾನು ಹೇಳಿದ್ದು ಒಂದೇ, ಮೇಡಮ್ ನಂಬರ್ ಯಾರಾದರೂ ಕೊಡಲಿ, ಅಟ್ಲೀಸ್ಟ್ ನಿಮಗೆ ಒಂದು ಹೆಲ್ಪ್ ಮಾಡಬೇಕು ಅನ್ನೋ ಮನಸ್ಸಿದ್ರೆ ಮಾಡಿ ಅಂತಲೂ ಹೇಳಿದೆ. ಅವರು ಒಂದೇ ಕೇಳೋದು, ನಂಬರ್ ಯಾರು ಕೊಟ್ಟಿದ್ದು ಅದೊಂದು ಬಿಟ್ಟರೆ ಬೇರೇನು ಕೇಳ್ತಾನೆ ಇಲ್ಲ ಅವರು. ಅದರಲ್ಲೂ ಹೆಚ್ಚು ಮೇಕಪ್ ಎಲ್ಲ ಮಾಡ್ಕೊಂಡಿರೋರಿಗೇ ಹೆಲ್ಪ್ ಮಾಡೋದು. ಈ ನಮ್ಮಂಥ ಮೇಕಪ್ ಇಲ್ದಲೇ ನಾವು ನಾರ್ಮಲಾಗಿ ಇರ್ತೀವಿ ನೋಡಿ, ಅಂಥವ್ರಿಗೆ ಯಾರೂ ಹೆಲ್ಪ್ ಮಾಡೋದಿಲ್ಲ. ನೋಡಿ ಇಲ್ಲಿ ಹಂಪಿದು ಇದ್ರ ಥರ ತೇರ್ ಥರ ಎಲ್ಲನೂ ಚೆನ್ನಾಗಿ ಇದು ಹೂವಿನಲ್ಲಿ ಅಲಂಕಾರ ಮಾಡಿದ್ದಾರೆ. ಅಂದರೆ ನೋಡೋದಕ್ಕೂ ಚೆನ್ನಾಗಿದೆ. ಅದರಲ್ಲೂ ಫ್ಲವರ್ ಶೋ ಅಂದರೆ ಕೇಳಬೇಕಾ, ಅಂದರೆ ಹೂಗಳಿಂದನೇ ತುಂಬ್ಕೊಂಡಿರುತ್ತೆ. ನೋಡೋಕ್ಕಂತೂ 2 ಕಣ್ಣೇ ಸಾಲೋದಿಲ್ಲ, ಅಷ್ಟು ಚೆನ್ನಾಗಿರುತ್ತೆ. ನನಗೆ ಮೇಕಪ್ಪು ಅದೆಲ್ಲ ನನಗೆ ಇಷ್ಟ ಆಗೋದಿಲ್ಲ. ನೀವು ಹೆಚ್ಚಾಗಿ ನನ್ನ ವೀಡಿಯೋದಲ್ಲೆಲ್ಲ ನೋಡಿರ್ತೀರ. ನಾನು ಹೆಚ್ಚಾಗಿ ಮೇಕಪ್ಪಿಗೆಲ್ಲ ನಾನು ಇಷ್ಟನೂ ಪಡೋದಿಲ್ಲ, ಅದಕ್ಕೆ ನಾನು ಖರ್ಚು ಸಹ ಮಾಡೋದಿಲ್ಲ. ನೋಡಿ ಇದೆಲ್ಲನೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅಂದರೆ ಫುಲ್ಲು ಫ್ಲವರಲ್ಲೇ ಈ ಥರ ಎಲ್ಲ ಚೆನ್ನಾಗಿ ರೆಡಿ ಮಾಡಿದ್ದಾರೆ. ಮತ್ತು ಇನ್ನು ಇಲ್ಲಿ ಬಾಳೆಹಣ್ಣು ಥರ, ಮತ್ತು ಅನಾನಸ್ ಥರ, ಮತ್ತು ಇದು ಆಪಲ್ ಥರ ಎಲ್ಲನೂ ಸಹ ರೆಡಿ ಮಾಡಿದ್ದಾರೆ. ಆಪಲ್ ಥರ ಇರೋದು ಇದು
ಗುಲಾಬಿ ಹೂವಿಂದ ಮಾಡಿದ್ದಾರೆ. ಇನ್ನು ಈ ಸೈಡು ಸೇವಂತಿಗೆ ಹೂವು, ಚೆಂಡು ಹೂವಿಂದ ಎಲ್ಲನೂ ಸಹ ರೆಡಿ ಮಾಡಿದ್ದಾರೆ. ಇವಾಗೆಲ್ಲ ಏನಾಗಿದೆ ಅಂದರೆ ಸತ್ಯಕ್ಕೆ ಮತ್ತು ಒಳ್ಳೆತನಕ್ಕೆ, ಒಳ್ಳೆಯವರಿಗೆ ಕಾಲನೇ ಇಲ್ವೇನೋ ಅನ್ನೋ ರೀತಿ ಆಗ್ಬಿಟ್ಟಿದೆ. ಅವ್ರಿಗೆ ನಾನು ವಾಟ್ಸಪ್ಪಲ್ಲಿ ಎಷ್ಟೆಲ್ಲ ಮೆಸೇಜ್ ಮಾಡಿದೆ ಅಂದರೆ, ಅಪ್ಪ ನಿಜಕ್ಕೂ ನನ್ನ ಲೈಫಲ್ಲಿ ಯಾರಿಗೂ ಇಷ್ಟೊಂದು ನಾನು ಮೆಸೇಜೇ ಮಾಡಿಲ್ವೇನೋ ಅನ್ನಿಸ್ಬಿಡ್ತು. ಅದರಲ್ಲೂ ನಾನು ಕಾಲ್ ಕಟ್ಟೋದೊಂದೇ ಬಾಕಿ ಇತ್ತು ಅವರಿಗೆ. ನನಗೇ ಬೇಜಾರಾಗೋಗ್ಬಿಡ್ತು. ಅಷ್ಟು ಬಿಡು ಅತ್ಲಾಗೆ ಇವ್ರನ್ನ ಕೇಳಿ ಏನಾಗಬೇಕಾಗದೆ ಅನ್ನೋಷ್ಟು ಬೇಜಾರಾಯಿತು. ಆಮೇಲೆ ಮತ್ತೆ ನಾನು ಅದು ಮೆಸೇಜ್ ಮಾಡೋದೇ ಬಿಟ್ಬಿಟ್ಟೆ. ನಾನು ಅವರಿಗೆ ಮೆಸೇಜ್ ಮಾಡಿರೋದು ಇದರಲ್ಲಿ ಹಾಕ್ತಾಯಿದ್ದೆ ವೀಡಿಯೋದಲ್ಲಿ. ಯಾಕೆಂದರೆ ಅವರು ರಿಪ್ಲೈ ಮಾಡಿರೋದು ಅವ್ರ ಚಾನಲ್ಲು ಹೆಸರೆಲ್ಲ ಬಂದುಬಿಡುತ್ತೆ. ಹಂಗಾಗಿ ಬೇಡ ಅಂತ ಅಂದ್ಬಿಟ್ಟು ನಾನು ಅದಕ್ಕೇ ಸುಮ್ಮನೆ. ನಾನಿಲ್ಲಿ ಯಾರನ್ನು ಭೇಟಿಯಾಗಕ್ಕೆ ಬಂದಿದ್ನೋ ಅವರೂ ನಾನು ಈ ವಿಡಿಯೋದಲ್ಲಿ ತೋರಿಸಿಲ್ಲ. ಯಾಕೆಂದರೆ ಸುಮ್ಮನೆ ನಮ್ಮಿಂದ ಇನ್ನೊಬ್ಬರಿಗೆ ತೊಂದರೆ ಆಗೋದು ಬೇಡ, ನನಗದು ಇಷ್ಟವೂ ಇಲ್ಲ. ಏನೇ ಕಷ್ಟ ಇದ್ದರೂ ನಾವೇ ಅನುಭವಿಸೋಣ, ನಮ್ಮಿಂದ ಬೇರೆಯವ್ರಿಗೆ ತೊಂದರೆ ಆಗೋದು ಬೇಡ, ಕಷ್ಟ ಆಗೋದು ಬೇಡ ಅಂದ್ಬಿಟ್ಟು ನಾನು ಅವರೂ ಈ ವಿಡಿಯೋದಲ್ಲಿ ನಾನು ತೋರಿಸಿಲ್ಲ. ನೋಡಿ ಇಲ್ಲಿ ಮೀನು ಥರ ಮತ್ತು ಕೋಳಿಗಳ ಥರ ಈ ಥರದ್ದೆಲ್ಲನೂ ಅಂದರೆ ಹೂವಿಂದನೇ ಮಾಡಿದ್ದಾರೆ. ಇನ್ನು ಇಲ್ಲಿ ರೈತರ ಥರ ಮತ್ತು ಇಲ್ಲಿ ಟ್ಯಾಕ್ಟರ್ ಥರ ಈ ಥರ ಎಲ್ಲ ಮಾಡಿದ್ದಾರೆ. ಇವತ್ತು ಆಗಿದ್ದಷ್ಟು ಬೇಜಾರು ಯಾವತ್ತೂ ಆಗಿಲ್ಲ. ನನಗಂತೂ ಅಳುನೇ ಬಂದ್ಬಿಡ್ತು. ಆದರೂ ನಾವು ಹೋದ ಕೆಲಸ ಅಂತೂ ಆಗಲಿಲ್ಲ. ತುಂಬ ದುಡ್ಡಂತೂ ಖರ್ಚಾಯಿತು. ಯಾಕೆ ದುಡ್ಡು ಖರ್ಚಾಯಿತು ಅಂದರೆ ಬರೀ ಆಟೋಗೆ ದುಡ್ಡಿಟ್ಟಿದ್ದೇ ಆಯಿತು. ಈ ಕಡೆಯಿಂದ ಹೋಗಿದ್ದು ಮತ್ತು ಆ ಕಡೆಯಿಂದ ಬಂದಿದ್ದು ಬರೀ ದುಡ್ಡು ಖರ್ಚಾಯಿತು. ಹಂಗಾಗಿ ದುಡ್ಡು ಖರ್ಚಾಗೋದಕ್ಕಿಂತ ಹೆಚ್ಚಾಗಿ ನನಗೆ ಬೇಜಾರಾಗಿದ್ದು ನೋಡಿ, ಅದೇ ತುಂಬಾ ನೋವಾಯಿತು. ಬರೀ ಮೇಕಪ್ ಮಾಡೋರಿಗೆ ಮಾತ್ರ ಸಪೋರ್ಟ್ ಮಾಡಬೇಡಿ, ಮೇಕಪ್ ಇಲ್ದಲೇ ವಿಡಿಯೋ ಮಾಡೋರ್ಗು ಸಹ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಯಾಕೆ ಈ ಮಾತು ಹೇಳಿದೆ ಅಂದರೆ ಇವತ್ತು ನನಗಾಗಿರೋ ಅನುಭವ ಹಂಗಿತ್ತು ಅಷ್ಟೇ. ಎಂತೆಂಥ ಜನ ಇರ್ತಾರೆ ಅಂದರೆ ನಿಜಕ್ಕೂ ನಾನು ನೋಡಿರಲಿಲ್ಲ. ಇವತ್ತು ತುಂಬ ಚೆನ್ನಾಗೇ ಅನುಭವ ಆಯಿತು. ಅದರಲ್ಲೂ ಎಲ್ಲರೂ ಕೆಟ್ಟವರು ಇರಲ್ಲ, ಅದರಲ್ಲೂ ಒಳ್ಳೆಯವರು ಇರ್ತಾರೆ. ಒಳ್ಳೆ ಹೆಲ್ಪ್ ಮಾಡಬೇಕು ಅನ್ನೋ ಮನಸ್ಸಿರೋರು ಇರ್ತಾರೆ. ಕೆಲವ್ರು ಏನು ಮಾಡ್ತಾರೆ, ಅವರು ಬೆಳೆದು ಬಿಡ್ತಾರಲ್ಲ ಅನ್ನೋ ಹೊಟ್ಟೆ ಕಿಚ್ಚೂ ಸಹ ಇರುತ್ತೆ. ವಿಡಿಯೋದಲ್ಲಿ ಅವ್ರು ಹೇಳೋದು ನೋಡಬೇಕು, ಅಯ್ಯೋ ಯಪ್ಪ ನಾನು ಅವ್ರಿಗೆ ಹೆಲ್ಪ್ ಮಾಡ್ತೀನಿ, ಇವ್ರಿಗೆ ಹೆಲ್ಪ್ ಮಾಡ್ತೀನಿ, ಅವ್ರನ್ನ ಬೆಳೆಸ್ತೀನಿ, ಇವ್ರನ್ನ ಬೆಳೆಸ್ತೀನಿ, ಬರೀ ಸುಳ್ಳು. ವಿಡಿಯೋಗೋಸ್ಕರ ಹೇಳೋದು ಅಷ್ಟೇ ಹೊರ್ತು ರಿಯಲ್ಲಾಗಿ ಯಾರಿಗೂ ಹೆಲ್ಪ್ ಮಾಡೋದಿಲ್ಲ. ಯಾಕೆಂದರೆ ಇವತ್ತು ನನಗಾಗಿರೋ ಅನುಭವ ನೋಡಿ. ಇಲ್ಲಿ ಆನೆಗಳು ಅಷ್ಟೇ ಎಷ್ಟೊಂದು ಚೆನ್ನಾಗಿ ಅದು ಅಂದರೆ ಹೂವಿಂದ ಎಲ್ಲನೂ ತಯಾರು ಮಾಡಿದ್ದಾರೆ. ಯಾರೇ ಆಗಲಿ ನಿಮ್ಮ ಹತ್ರ ಸಹಾಯ ಕೇಳ್ಕೊಂಡು ಬರ್ತಾರಾ, ಅಟ್ಲೀಸ್ಟು ಹೇಳ್ಕೊಡಿ ಅವರಿಗೆ. ಗೊತ್ತಿರೋ ಅಷ್ಟಾದ್ರೂ ಹೇಳ್ಕೊಡಿ. ಯಾರೂ ಎಲ್ಲನೂ ಕಲ್ತ್ಕೊಂಡೇ ಏನು ಬಂದಿರೋದಿಲ್ಲ. ಯಾಕೆಂದರೆ ನಿಮಗೆ ಗೊತ್ತಿರುತ್ತಲ್ಲ ಅನ್ನೋದಕ್ಕೋಸ್ಕರ ಬರ್ತಾರೆ. ಗೊತ್ತಿರೋದನ್ನ ಇನ್ನೊಬ್ಬರಿಗೆ ಹೇಳ್ಕೊಡಿ. ಹೇಳ್ಕೊಟ್ರೆ ನಿಮಗೇನು ಲಾಸ್ ಏನೂ ಆಗೋದಿಲ್ಲ. ಅದರಲ್ಲೂ ನಾನು ನಿಮ್ಮ ಹತ್ರ ಕೇಳ್ಕೊಳೋದು ಇಷ್ಟೇ, ದೊಡ್ಡ ದೊಡ್ಡ ಯೂಟ್ಯೂಬರ್ಗೆ ಸಪೋರ್ಟ್ ಮಾಡೋಕ್ಕೆ ಹೋಗ್ಬೇಡಿ. ಚಿಕ್ಕ ಚಿಕ್ಕ ಯೂಟ್ಯೂಬರ್ಗೂ ಸಪೋರ್ಟ್ ಮಾಡಿ, ಅವ್ರೂ ಬೆಳೆಸಿ. ಅದರಲ್ಲೂ ಅವ್ರು ಹೇಳ್ತಾರೆ, ನಿಮಗೆ ನಂಬರ್ ಯಾರು ಕೊಟ್ಟಿದ್ದು ಅಂತ ಹೇಳೋಕ್ಕೆ ನೀವು ತಯಾರಿಲ್ಲ ಅಂದೇಳಿ ನಿಮ್ಮನ್ನು ನಾನು ಹೆಂಗೆ ಭೇಟಿಯಾಗಲಿ ಅಂತಲೂ ಹೇಳ್ತಾರೆ. ಈಗ ಅವ್ರಿಗೆ ಒಳ್ಳೆ ಮನಸ್ಸಿದ್ದು ಬೇರೆಯವ್ರಿಗೆ ಹೆಲ್ಪ್ ಮಾಡಬೇಕು ಅನ್ನೋ ಮನಸ್ಸಿದ್ದಿದ್ರೆ ಆಯಿತು ಬನ್ನಿ ಭೇಟಿ ಆಗ್ತೀನಿ, ಇಂಥ ದಿವಸ ಯಾವತ್ತಾದರೂ ಬನ್ನಿ ಅಂತ ಹೇಳ್ಬೋದಿತ್ತಲ್ಲ. ಯಾಕೆ ಅವ್ರು ಹೇಳ್ತಾ ಇಲ್ಲ? ಅವ್ರು ಹೇಳ್ಕೊಟ್ಟಿಲ್ಲ ಅಂದರೆ ಏನಂತೆ ಬಿಡಿ, ದೇವ್ರು ಎಲ್ಲಾದರೂ ನಮಗೆ ಅಂತ ಒಂದು ದಾರಿ ತೋರಿಸ್ತಾನೆ. ಏನೂ ಮಾಡೋಕ್ಕಾಗೋದಿಲ್ಲ. ದೇವ್ರ ಮೇಲೆ ಭಾರ ಹಾಕಬೇಕು, ನಮ್ಮ ಕೆಲಸ ನಾವು ಮಾಡಬೇಕು. ಏನಾಗುತ್ತೋ ಆಗಲಿ ಅಷ್ಟೇ. ಈ ವಿಡಿಯೋ ಇಷ್ಟ ಆದರೆ ಬೇರೆಯವ್ರಿಗೂ ಶೇರ್ ಮಾಡಿ, ಹಾಗೆ ಒಂದು ಲೈಕ್ ಕೊಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಧನ್ಯವಾದಗಳು.